ಮಹಿಳಾ ಮೀಸಲಾತಿ ಜಾರಿಗೆ ತರದೆ ಎನ್ಡಿಎ ಸರ್ಕಾರ ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ. ಚುನಾವಣೆಯಲ್ಲಿ ಹೆಚ್ಚಾಗಿ ಕೆಲಸ ಮಾಡುವವರು ಮಹಿಳೆಯರು. 2023ರಲ್ಲಿ ನೀಡಬೇಕಾದ ಮಹಿಳಾ ಮೀಸಲಾತಿ ತಡೆ ಹಿಡಿದಿರುವುದು ಸರಿಯಲ್ಲ. ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು, ಇಲ್ಲವಾದರೆ ಪ್ರಧಾನಿ ಮೋದಿಯವರು ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ನಾಯಕಿ ಡಾಕ್ಟರ್ ಅನಸೂಯ ಸುಲೇಕರ್ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಜಾರಿ ಮಾಡದೆ ಬಿಜೆಪಿಯವರು ಕುತಂತ್ರ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶ್ವೇತಾ ಗಾಜ್ರೆ, ಮಾಯಾ ಸೂಗೂರ್, ಪ್ರಿಯಾಂಕಾ, ಸುನೀತಾ, ಎಂಎಲ್ ಕಲ್ಲೂರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್. ಈ ಭಾರತ ದೇಶದಲ್ಲಿ ಎಷ್ಟು ಮುಖ್ಯವೆಂದರೆ, ಇವತ್ತಿನ ದಿನ ಒಂದು ಬಿಲ್ಡಿಂಗ್ ನಿಲ್ಲಬೇಕಾದ್ರೆ ಅದಕ್ಕೆ ಬೇಸ್ಮೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆಯರ ಸಾಧನೆಯೂ ಅಷ್ಟೇ ಮುಖ್ಯ ಆಗಿರುತ್ತದೆ. ಇವತ್ತಿನ ದಿನ ಮಹಿಳೆಯರು ತಮ್ಮ ಮನೆಯಲ್ಲಾಗಲಿ, ಮಕ್ಕಳು, ಗಂಡ, ಹೊರಗಿನ ಕೆಲಸದಲ್ಲಿಯೂ ಕೂಡ ಅಷ್ಟೇ ಯಶಸ್ವಿಯನ್ನು ಗಳಿಸಿದ್ದಾರೆ. ಅದೇ ಥರ ರಾಜಕೀಯದಲ್ಲಿಯೂ ಕೂಡ ಚುನಾವಣೆ ಬಂದಾಗ ಗ್ರೌಂಡಲ್ಲಿ ಕೆಲಸ ಮಾಡೋರೇ ಮಹಿಳೆಯರು. ಯಾರು ಪುರುಷರು ಹೋಗಿ ಮನೆಗೆ ಹೋಗಿ ಓಟ್ ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಮಹಿಳೆಯರು ಪಾಂಪ್ಲೆಟ್ ಇಟ್ಕೊಂಡು ಪ್ರತಿಯೊಂದು ಮನೆಗೂ ಹಂಚಿ ನಮಗೆ ಓಟ್ ಹಾಕ್ರಿ ಅಂತ ಕೇಳೋರೇ ಮಹಿಳೆಯರಾಗಿರ್ತಾರೆ. ಹಾಗಾಗಿ ಇವತ್ತಿನ ದಿನ ಏನು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಾಗಿತ್ತು, 2003ರಲ್ಲಿ ಮಹಿಳಾ ಮೀಸಲಾತಿ 33% ಕೊಡಬೇಕಾಗಿತ್ತು. ಅದನ್ನು ತಡೆ ಹಿಡಿದು ಇವತ್ತಿನ ದಿನ ಏನು ಲಿಮಿಟೇಷನ್ಗೋಸ್ಕರ ಪ್ರದೇಶಗಳ ಮರುವಿಂಗಡಣೆ ಮಾಡೋಗೋಸ್ಕರ ಮಹಿಳಾ ಮೀಸಲಾತಿ ತಡೆ ಹಿಡಿದಿದ್ದಾರಲ್ಲ ಕೇಂದ್ರ ಸರ್ಕಾರದವರು, ಅವರು ಕೂಡಲೇ ಮೊನ್ನೆ ಪ್ರಧಾನಿಗಳು ರಾಜೀನಾಮೆ ಕೊಡಬೇಕು, ಇಲ್ಲ ಆದರೆ ಮಹಿಳಾ ಮೀಸಲಾತಿಯನ್ನು ಕೂಡಲೇ ಜಾರಿಗೆ ತರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾವಾಗಲೂ ಮಹಿಳೆಯರಿಗೆ ಬೆಂಬಲ ಕೊಡ್ಕೊತಾನೆ ಬಂದಿದ್ದಾರ. ಇಲ್ಲ ಅವ್ರ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ ಅಷ್ಟೇ. ಅದು ಬಿಜೆಪಿ ಕುತಂತ್ರ ಅಂತ ಹೇಳ್ಬೋದು ಅಷ್ಟೇ. ಬಿಜೆಪಿ ರಾಜಕೀಯ ಕೈವಾಡದಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನೊಂದು ಗೂಬೆ ಕೂಡಿಸ್ತಾ ಇದ್ದಾರೆ. ಅದನ್ನ ನಾವು ತಗೊಳ್ಳಲ್ಲ. ಯಾಕೆಂದ್ರೆ ಮಹಿಳೆಯರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಈಗ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಕೂಡಲೇ ಕೇಳ್ತಾ ಇದೀವಿ ಕೂಡಲೇ ಮಹಿಳಾ ಮೀಸಲಾತಿ ಜಾರಿ ಕೊಡ್ಬೇಕು. ಎಲ್ಲ ಒಪ್ಕೊಂಡಿದೀವಲ್ಲ, ಯಾವಾಗ್ಲೂ ಮಹಿಳಾ ಮೀಸಲಾತಿ ಯಾರಿಗೆ ಬೇಕಾಗಿಲ್ರಿ. ಅಲ್ಲ ಸರ್, ಮತ್ತೆ ಇನ್ನೊಂದ್ಸಲ ಡಿಲಿಮಿಟೇಷನ್ ಮಾಡಿದ್ರಲ್ಲ. ಅಲ್ಲ ಸರ್, ಓದಿ ಆಯ್ತು 2000